ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಾಹಿತಿ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದರೆ ವೀಕ್ಷಕರೇ, ತಾವುಗಳೆಲ್ಲ 1ನೇ ಕಂತು, 2ನೇ ಕಂತು, 3, 4, 5 ಈ ಎಲ್ಲ 5 ಕಂತುಗಳ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿಬಿಟ್ಟು ಅದರ ಒಂದು ಸದುಪಯೋಗವನ್ನು ನೀವು ಪಡೆದುಕೊಳ್ತಾ ಇದ್ದೀರಾ. ಹಾಗಿದ್ದರೆ ಈ 6ನೇ ಕಂತು ಯಾವಾಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಜೊತೆಗೆ ಹಿಂದುಗಡೆ ನಡೆದಂಥ ಜನಸ್ಪಂದನ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಅವರು ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ತಮಗೆಲ್ಲರಿಗೂ ಒಂದು ಸಣ್ಣ ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬು ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಹಾಗೆ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಒಂದು ಮೋಟಿವೇಶನ್ ಬರುತ್ತೆ. ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವು ಇದನ್ನು ಮಾಡಿದರೆ ಸಾಕು ವೀಕ್ಷಕರೇ, ನಮಗೂ ಕೂಡ ಒಂದು ಬೆಳವಣಿಗೆ ಕೂಡ ನಿಮ್ಮ ಸಪೋರ್ಟ್ ಕೂಡ ಸಿಗುತ್ತೆ. ನೋಡಿ ವೀಕ್ಷಕರೇ, ಈ 1ರಿಂದ ಮತ್ತು 5 ಕಂತಿನವರೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿಬಿಟ್ಟು ಅದರ ಸದುಪಯೋಗ ಪಡೆದುಕೊಳ್ತಾ ಇದ್ದೀರೋ ಅವರಿಗೆಲ್ಲರಿಗೂ 6ನೇ ಕಂತಿನ ಹಣ ಬಂದೇ ಬರುತ್ತೆ. ಆದರೆ ಈ 6ನೇ ಕಂತಿನ ಹಣ ಬರಬೇಕು ಅಂತಂದರೆ ಕೆಲವೊಂದಿಷ್ಟು ಅಡೆತಡೆಗಳು ಇರ್ತವೆ. ಟೆಕ್ನಿಕಲ್ ಎರರ್ಸ್ ಇರುತ್ತೆ, ಬ್ಯಾಂಕಿನ ರೂಲ್ಸ್ ಇರುತ್ತೆ. ನಂತರ ಇಲ್ಲಿ ನೀವು ಚಿಂತೆ ಮಾಡೋ ಅಗತ್ಯನೇ ಇಲ್ಲ ವೀಕ್ಷಕರೇ. ಯಾಕೆ ಅಂತಂದರೆ ನಿಮಗೆ 1ರಿಂದ 5ನೇ ಕಂತುವರೆಗೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತಂದರೆ ಮತ್ತು ಇನ್ನು ವಿಚಾರ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ವೀಕ್ಷಕರೇ. ನಿಮಗೆ 1ರಿಂದ 5 ಕಂತಿನ ಹಣ ಬಂದಿದೆ ಅಂತಂದರೆ 1ರಿಂದ 5 ಕಂತಿನ ಹಣ ಬಂದಿದೆ ಅಂತಂದರೆ ಅಲ್ಲಿ ಯಾವುದೇ ಥರ ನೀವು ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಯಾಕಂದರೆ 1 ಬಂದಿಲ್ಲ, 2 ಬಂದಿಲ್ಲ, 3ನೇ ಕಂತಿನ ಹಣ ಬಂದಿಲ್ಲ, ಅಥವಾ 4ನೇ ಕಂತಿನ ಹಣ ಬಂದಿಲ್ಲ, 5ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತಂದರೆ ನೀವು ಒಂದು ಚಿಂತೆ ಮಾಡೋದಾಗಲಿ ಅಥವಾ ವಿಚಾರ ಮಾಡೋದಾಗಲಿ, ನನ್ನ ಡಾಕ್ಯುಮೆಂಟ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ನನ್ನ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಇಂಥದ್ದೆಲ್ಲ ವಿಚಾರ ಮಾಡೋ ಅಗತ್ಯನೇ ಇಲ್ಲ. ಯಾಕಂತಂದರೆ ನಿಮಗೆ ಹಾಗೆ ಬರದೇ ಇರೋದಿತ್ತಂದರೆ ಈ 1 ಕಂತು ಕೂಡ ನಿಮ್ಮ ಅಕೌಂಟಿಗೆ ಬರ್ತಾನೆ ಇರಲಿಲ್ಲ. ಹಾಗೇನಾದರೂ ಬಂದೇ ಇಲ್ಲ ಅಂತಂದರೆ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮಾನದಂಡಗಳನ್ನು ಹೊಂದಿಲ್ಲ, ಅಂದರೆ ಫಾಲೋ ಮಾಡ್ತಾ ಇಲ್ಲ. ಅಕೌಂಟಿಗೆ ಆಧಾರ್ ಕಾರ್ಡು, NPCI ಮ್ಯಾಪಿಂಗು, ಮೊಬೈಲ್ ನಂಬರ್ ರಿಜಿಸ್ಟರ್ ಆಗದೇ ಇರೋದು, ನಿಮ್ಮ ಅಕೌಂಟ್ ಇನ್ಆ್ಯಕ್ಟಿವಲ್ಲಿ ಇರೋದು, ಅಥವಾ ನಿಮ್ಮ ರೇಷನ್ ಕಾರ್ಡು ಸಸ್ಪೆಂಡ್ ಆಗಿರೋದು, ಕ್ಯಾನ್ಸಲ್ ಆಗಿರೋದು, ಇಂಥದ್ದು ಏನಾದರೂ ಒಂದು ಸಮಸ್ಯೆ ನಿಮ್ಮ ಒಂದು ಗೃಹಲಕ್ಷ್ಮಿ ಅರ್ಜಿಯನ್ನು ಹಾಕಿದಾಗ ಇರುತ್ತೆ. ಸೊ ಈ ಥರ ಒಂದು ಪ್ರಾಬ್ಲಮ್ ಇದ್ದರೆ ಮಾತ್ರನೇ ಅವರ ಒಂದು ಖಾತೆಗೆ, ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದವರ ಖಾತೆಗೆ ಹಣ ಬರೋದಿಲ್ಲ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಬಹಳ ಅರ್ಥಪೂರ್ಣವಾಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಮಾನ್ಯ ಸನ್ಮಾನ ಸಿದ್ದರಾಮಯ್ಯನವರು ಅವರು ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಏನಂತಂದರೆ ಅವರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ರಿಲೀಸ್ ಮಾಡಿದ್ದಾರೆ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರೀಚ್ ಆಗಿದೆ. ಅಲ್ಲಿಂದ ಅದು ರಿಲೀಸ್ ಆಗಬೇಕು ಅಂತಂದರೆ ಕೆಲವೊಂದಿಷ್ಟು ಟೈಮ್ ಬೇಕಾಗುತ್ತೆ. ಯಾಕೆ ಅಂತಂದರೆ ಯಾರಿಗೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಹಾಗೆ ನೀವು ಚೆಕ್ ಮಾಡ್ತಾ ಇರ್ಬೋದು, ಬಟ್ ಅದು ಬರಬೇಕಂತಂದರೆ ಕೆಲವೊಂದಿಷ್ಟು ಸಮಯ ಸಂದರ್ಭ ಅವ್ರದ್ದೇ ಆದಂಥ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ. ಸೊ ನಿಮಗೆ 1ರಿಂದ 5ನೇ ಕಂತಿನವರೆಗೂ ಹಣ ಬಂದಿದೆ ಅಂತಂದರೆ ಪಕ್ಕ ಇದು 6ನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ. ಯಾರೂ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಯಾರು ವಿಚಾರ ಮಾಡಿಬಿಟ್ಟು ಕ್ವಶನ್ ಕೇಳ್ತಾ ಇರ್ತೀರ. ಸೊ ನಿಮಗೂ ಕೂಡ ಒಂದು ಟೆನ್ಷನ್ ಇರುತ್ತೆ, ಈ ತಿಂಗಳು ಹಣ ಬಂದಿಲ್ಲ ಅಂತ ಅನ್ನೋದು. ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಎರಡೂ ಕೂಡ ನಿಮಗೆ ಮೊದಲಿನಿಂದ ಯಾರೆಲ್ಲ ತೊಗೊಂಡಿದ್ರು ಶುರುವಾತಿನಿಂದ ಅವ್ರಿಗೆಲ್ಲರಿಗೂ ಬಂದೇ ಬರುತ್ತೆ. ಇದುವರೆಗೂ ಯಾರಿಗೂ 1 ಕಂತಿನ ಹಣ ಬಂದಿಲ್ಲವೋ ಅಂಥವ್ರಿಗೂ ಕೂಡ ಹಣನ ರಿಲೀಸ್ ಮಾಡ್ತಾರೆ. ಅವ್ರಿಗೂ ಕೂಡ ವೆರಿಫಿಕೇಷನ್ ಎಲ್ಲ ಆದ ನಂತರ ಅವರ ಖಾತೆಗೂ ಕೂಡ ಹಣ ಬಂದೇ ಬರುತ್ತೆ. ಯಾಕಂದರೆ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಿರೋದೇ ಯಾರಿಗೂ 1 ಕಂತಿನ ಹಣ ಬರದೇ ಇರೋರಿಗೇನೆ, ಮತ್ತು ಯಾರಿಗೆ ಈ ಅಕೌಂಟ್ನಲ್ಲಿ ಪ್ರಾಬ್ಲಮ್ ಇರೋದು, NPCI ಮ್ಯಾಪಿಂಗ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇರೋದಿತ್ತಂದರೆ ಇಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕಂತಲೇ ಜನಸ್ಪಂದನ ಕಾರ್ಯಕ್ರಮನ ಏರ್ಪಡಿಸಿಬಿಟ್ಟು ಅದರಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಎಷ್ಟೆಲ್ಲ ಮಾಹಿತಿಯು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇರುತ್ತೆ. ಸೊ ವೀಕ್ಷಕರೇ, ಇಂಥ ಎಲ್ಲ ಮಾಹಿತಿಗಳನ್ನು ನಿಮಗೆ ಪಡೆದುಕೊಳ್ಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ ಇಟ್ಟುಕೊಳ್ಳಿ. ಮತ್ತು ಇಂಥ ಹೊಸ ಮಾಹಿತಿಗಳಿಗಾಗಿ ವಿಡಿಯೋನ ಸಪೋರ್ಟ್ ಮಾಡ್ತಾಯಿರಿ, ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋಗೆ ಲೈಕ್ ಮಾಡ್ತಾಯಿರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.